ಪರಪ್ಪನ ಅಗ್ರಹಾರದಲ್ಲಿರುವಂತಹ ನಟ ದರ್ಶನ್ ಸಲ್ಲಿಸಿದ್ದಂತಹ ಅರ್ಜಿಯನ್ನ ಪುರಸ್ಕರಿಸುವಂತಹ ಕೆಲಸವನ್ನ ಕೋರ್ಟ್ ಮಾಡಿದೆ. ನನಗೆ ಯಾವುದೇ ರೀತಿಯಾದಂತಹ ಸೌಲಭ್ಯವನ್ನ ಕೊಟ್ಟಿಲ್ಲ. ನಾನು ಸಲ್ಲಿಸಿದಂತಹ ಅರ್ಜಿಗೆ ಸಂಬಂಧಪಟ್ಟ ಹಾಗೆ ತೀರ್ಪನ್ನ ಕೊಡೋ ಬದಲು ಖುದ್ದು ನ್ಯಾಯಾಧೀಶರೇ ಪರಪ್ಪನ ಅಗ್ರಹಾರಕ್ಕೆ ಆಗಮಿಸಿ ನನಗೆ ಕೊಟ್ಟಿರುವಂತಹ ಸೌಲಭ್ಯ ಏನು ಅನ್ನೋದನ್ನ ಪರಿಶೀಲಿಸಿ ಆನಂತರ ತೀರ್ಪನ್ನ ಕೊಡಬೇಕು ಅಂತ ಹೇಳಿ ನಟ ದರ್ಶನ್ ಹೊಸದೊಂದು ಅರ್ಜಿಯನ್ನ ಮೊನ್ನೆಯಷ್ಟೇ ಸಲ್ಲಿಕೆ ಮಾಡಿದ್ರು. ಆ ಅರ್ಜಿಯನ್ನ ಪುರಸ್ಕರಿಸುವಂತಹ ಕೆಲಸವನ್ನ ನ್ಯಾಯಾಲಯ ಮಾಡಿದೆ. ಸಿಆರ್ಪಿಸಿ ಸೆಕ್ಷನ್ 310 ಅಡಿಯಲ್ಲಿ ಅರ್ಜಿಯನ್ನ ಸಲ್ಲಿಸುವಂತಹ ಕೆಲಸವನ್ನ ನಟ ದರ್ಶನ್ ಮಾಡಿದ್ರು. ನಟ ದರ್ಶನ್ಗೆ ಮೊದಲು ಅವರು ಅರ್ಜಿ ಸಲ್ಲಿಸಿದಾಗ ಕನಿಷ್ಠ ಸೌಲಭ್ಯವನ್ನ ಕೊಡಬೇಕು ಅಂತ ಅರ್ಜಿ ಸಲ್ಲಿಸಿದಾಗ ಜೈಲಿನ ಮ್ಯಾನುವಲ್ ಪ್ರಕಾರ ಏನು ವ್ಯವಸ್ಥೆಗಳು ಕೊಡಬೇಕು ಅದನ್ನ ಕೊಡಿ ಅಂತ ಹೇಳಿ ಕೋರ್ಟ್ ಹೇಳಿದ್ರು. ಅದಾದ ಬಳಿಕ ಮತ್ತೆ ದರ್ಶನ್ ಅರ್ಜಿ ಸಲ್ಲಿಸ್ತಾರೆ. ಕೋರ್ಟೇ ಹೇಳಿದ್ರು ಜೈಲಾಧಿಕಾರಿಗಳು ಸೌಲಭ್ಯವನ್ನ ಕೊಟ್ಟಿಲ್ಲ ಅಂತ ಹೇಳಿ. ಅದಾದ ಬಳಿಕ ಜೈಲಾಧಿಕಾರಿಗಳು ನಾವು ಎಲ್ಲಾ ಸೌಲಭ್ಯವನ್ನ ಜೈಲು ಮ್ಯಾನುವಲ್ ಪ್ರಕಾರ ಕೊಟ್ಟಿದ್ದೀವಿ, ಅವರಿಗೆ ಪಲ್ಲಂಗ ಹಾಸ್ಕೊಡೋದಕ್ಕೆ ಸಾಧ್ಯ ಇಲ್ಲ, ಜಮಖಾನ ಹಾಸ್ಕೊಡೋದಕ್ಕೆ ಸಾಧ್ಯ ಇಲ್ಲ, ಮ್ಯಾನುವಲ್ ನಲ್ಲಿ ಏನಿದೆಯೋ ಅದನ್ನ ನಾವು ಕೊಡುವಂತಹ ಕೆಲಸವನ್ನ ಮಾಡಿದೀವಿ ಅಂತ ಹೇಳಿ ಕೋರ್ಟ್ಗೆ ತಿಳಿಸುವಂತಹ ಕೆಲಸವನ್ನ ಮಾಡಿದ್ರು. ಅದಾದ ನಂತರ ಆದೇಶವನ್ನ ಕಾಯ್ದಿರಿಸಿತ್ತು ಕೋರ್ಟ್. ಈ ಅರ್ಜಿಗೆ ಸಂಬಂಧಪಟ್ಟ ಹಾಗೆ ಆದೇಶವನ್ನ ಕೊಡಬೇಕಾಗಿತ್ತು. ಆದ್ರೆ ಆದೇಶ ಬರೋದಕ್ಕೂ ಮೊದಲೇ ದರ್ಶನ್ ಮತ್ತೊಂದು ಅರ್ಜಿಯನ್ನ ಸಲ್ಲಿಸ್ತಾರೆ. ಆ ಅರ್ಜಿ ಇದ್ದಿದ್ದು ಖುದ್ದು ನ್ಯಾಯಾಧೀಶರೇ ಬಂದು ಪರಪ್ಪನ ಅಗ್ರಹಾರದಲ್ಲಿ ನನಗೆ ಕೊಟ್ಟಿರುವಂತಹ ಸೌಲಭ್ಯಗಳನ್ನ ಪರಿಶೀಲನೆ ಮಾಡಬೇಕು ಅನ್ನುವಂತಹ ಮನವಿಯನ್ನ ಮಾಡಿಕೊಂಡಿದ್ರು. ಆ ಅರ್ಜಿಯನ್ನ ಪುರಸ್ಕರಿಸುವಂತಹ ಕೆಲಸವನ್ನ ನ್ಯಾಯಾಲಯ ಮಾಡಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾ ಹೋಗ್ತಾರೆ. ಸಂದೇಶ್, ನಟ ದರ್ಶನ್ ಸಲ್ಲಿಸಿದ್ದಂತಹ ಅರ್ಜಿ ಜೈಲಾಧಿಕಾರಿಗಳು ನಾವು ಕೊಟ್ಟಿದ್ದೀವಿ ಅಂದ್ರು, ನಟ ದರ್ಶನ್ ಇಲ್ಲ ಕೊಟ್ಟೇ ಇಲ್ಲ ಅಂತ ಹೇಳ್ತಾನೆ ಇದ್ರು. ವಾದ ಪ್ರತಿವಾದ ಆಗ್ತಾ ಇತ್ತು. ಈಗ ಖುದ್ದು ನ್ಯಾಯಾಧೀಶರು ಜೈಲಿಗೆ ಹೋಗೋದಕ್ಕೆ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ. ಏನೆಲ್ಲ ವಾದ ಪ್ರತಿವಾದ ಆಯ್ತು ಈ ಒಪ್ಪಿಗೆಯನ್ನ ಕೊಡುವಂತಹ ಸಂದರ್ಭದಲ್ಲಿ ಅಂತ ಹೇಳಿ? ವಿದ್ಯುಶ್ರೀ, ಇಲ್ಲಿ ಪ್ರಮುಖವಾಗಿರುವಂತದ್ದು ಈ ಹಿಂದೆ 64ನೇ ಸಿಸಿಎಚ್ ನ್ಯಾಯಾಲಯದ ಮುಂದೆ ದರ್ಶನ್ ಪರವಾಗಿರುವಂತಹ ವಕೀಲರಾದಂತಹ ಸುನೀಲ್ ಅವರು ಒಂದು ಅರ್ಜಿಯನ್ನ ಸಲ್ಲಿಸಿರ್ತಾರೆ. ಅಂದ್ರೆ ಈ ಹಿಂದೆ ಜೈಲಿನಲ್ಲಿ ನಮ್ಗೆ ನಮ್ಮ ಕಕ್ಷಿದಾರರಿಗೆ ಅಂದ್ರೆ ದರ್ಶನ್ ಅವರಿಗೆ ಕನಿಷ್ಠ ಸೌಲಭ್ಯವನ್ನ ಕೊಡ್ತಾ ಇಲ್ಲ, ಜೈಲ್ ಮ್ಯಾನ್ಯುಯಲ್ ಪ್ರಕಾರ ಅವರನ್ನ ನಡೆಸ್ಕೊಳ್ತಾ ಇಲ್ಲ, ಅವರಿಗೆ ದೈಹಿಕವಾಗಿ ಹಿಂಸೆಯನ್ನ ಕೊಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪವನ್ನ ಅಥವಾ ವಾದವನ್ನ ಕೂಡ ಮಾಡಿದ್ರು. ಅದಕ್ಕೆ ಪ್ರತಿವಾದವಾಗಿ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಜೈಲಿನಲ್ಲಿ ಇತರ ಕೈದಿಗಳು ಅಥವಾ ವಿಚಾರಣಾಧೀನ ಕೈದಿಗಳಿಗೆ ಯಾವ ರೀತಿಯ ಸವಲತ್ತನ್ನ ಕೊಡ್ತೀವೋ ಅಥವಾ ಕನಿಷ್ಠ ಸೌಲಭ್ಯವನ್ನ ಕೊಡ್ತೀವೋ ಅದೇ ಸೌಲಭ್ಯವನ್ನ ಕೂಡ ನಾವು ಅಲ್ಲಿ ಕೊಡ್ತಾ ಇದ್ದೀವಿ ಅನ್ನೋ ಒಂದು ವಾದವನ್ನ ಮಾಡಿರ್ತಾರೆ. ಆದ್ರೆ ಇಲ್ಲಿ ಪ್ರಮುಖವಾಗಿ ಈ ಒಂದು ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಅಂದ್ರೆ ಹಾಸಿಗೆ ದಿಂಬು ಒದಗಿಸುವಂತೆ ಸಲ್ಲಿಸಿದಂತಹ ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಸಿಆರ್ಪಿಸಿ 310 ಅಡಿಯಲ್ಲಿ ಒಂದು ಅರ್ಜಿಯನ್ನ ದರ್ಶನ್ ಪರ ವಕೀಲರಾಗಿರುವಂತಹ ಸುನೀಲ್ ಅವರು ಸಲ್ಲಿಸ್ತಾರೆ. ಅಂದ್ರೆ ಇಲ್ಲಿ ನ್ಯಾಯಾಂಗ ನಿಂದನೆ ಆಗಿದೆ. ಇಲ್ಲಿ ಕ್ಲಿಯರ್ ಕಟ್ ಆಗಿ ಕೋರ್ಟ್ ಆದೇಶ ಮಾಡಿದ್ರು ಕೂಡ ಕನಿಷ್ಠ ಸೌಲಭ್ಯವನ್ನ ಜೈಲ್ ಮ್ಯಾನ್ಯುಯಲ್ ಪ್ರಕಾರ ನಮ್ಮ ವಿಚಾರಣಾಧೀನ ಕೈದಿ ಕೊಡಿ ಅಂತ ಹೇಳಿದ್ರು ಕೂಡ ಯಾವುದೇ ಒಂದು ಆದೇಶವನ್ನ ಅವರು ಪಾಲಿಸ್ತಾ ಇಲ್ಲ ಅಥವಾ ಆದೇಶವನ್ನ ಅವ್ರು ಯಾರು ಫಾಲೋ ಮಾಡ್ತಾ ಇಲ್ಲ, ಅವರಿಗೆ ಯಾವುದೇ ರೀತಿಯ ಕನಿಷ್ಠ ಸೌಲಭ್ಯವನ್ನ ಕೂಡ ಇಲ್ಲಿವರೆಗೂ ಕೂಡ ಕೊಟ್ಟಿಲ್ಲ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಖುದ್ದು ನ್ಯಾಯಾಧೀಶರೇ ಅಲ್ಲಿ ವಿಸಿಟ್ ಮಾಡಿ ಅಥವಾ ಅಲ್ಲಿಗೆ ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಬೇಕು ಅಂತ ಒಂದು 310 ಸಿಆರ್ಪಿಸಿ ಅಡಿಯಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ರು. ಈಗ ಸದ್ಯ ಆ ಒಂದು ಅರ್ಜಿಯನ್ನ ಅಲೋ ಮಾಡುವಂತ ಕೆಲಸವನ್ನ ಅಥವಾ ಅಂಗೀಕರಿಸುವಂತ ಕೆಲಸವನ್ನ ಕೋರ್ಟ್ ಕೂಡ ಮಾಡಿದೆ. ಈಗ ಸದ್ಯ ಆ ಒಂದು ಅರ್ಜಿಯನ್ನ ಅಂಗೀಕರಿಸಿ ಈಗ ಬೆಂಗಳೂರು ನಗರ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗೆ ಒಂದು ಸೂಚನೆಯನ್ನ ಕೊಡಲಾಗಿದೆ. ಅಂದ್ರೆ ನೀವೇ ಖುದ್ದು ಜೈಲಿಗೆ ಭೇಟಿ ನೀಡಿ ಅಲ್ಲಿ ಜೈಲಿನ ಅಥವಾ ಕೋರ್ಟ್ನ ಯಾವುದೇ ಆದೇಶ ಉಲ್ಲಂಘನೆ ಆಗಿದೆಯಾ, ಅಲ್ಲಿ ಜೈಲ್ ಮ್ಯಾನ್ಯುಯಲ್ ಪ್ರಕಾರ ಸವಲತ್ತನ್ನ ಕೊಡ್ಲಾಗ್ತಾ ಇದೆಯಾ ವಿಚಾರಣಾಧೀನ ಕೈದಿಗೆ, ಅದನ್ನ ಕೂಡ ಇಲ್ಲಿ ನೀವು ಪರಿಶೀಲನೆಯನ್ನ ನಡೆಸಬೇಕು. ಜೊತೆಗೆ ಕೋರ್ಟ್ ಆದೇಶವನ್ನ ಪರಿಪಾಲನೆ ಮಾಡ್ತಾ ಇದ್ದಾರೋ ಇಲ್ವೋ, ಜೊತೆಗೆ ಜೈಲ್ ಮ್ಯಾನ್ಯುಯಲ್ ಪ್ರಕಾರ ಅಲ್ಲಿ ಯಾವುದೇ ಸವಲತ್ತುಗಳನ್ನ ನೀಡ್ತಾ ಇದ್ದಾರೋ ಇಲ್ವೋ, ಇವೆಲ್ಲವನ್ನೂ ಕೂಡ ಪರಿಶೀಲಿಸಿ ಅಕ್ಟೋಬರ್ 18ರ ಒಳಗೆ ಕೋರ್ಟ್ಗೆ ಒಂದು ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಿ ಅಂತ ಈಗ ಸೂಚನೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಆ ಒಂದು ರಿಪೋರ್ಟ್ ಬಂದ ಬಳಿಕ ಅಂದ್ರೆ ಈ ಒಂದು ಅಕ್ಟೋಬರ್ 18ರ ಒಳಗೆ ವಿಸಿಟ್ ಅನ್ನ ಮಾಡ್ತಾರೆ ಬೆಂಗಳೂರು ನಗರ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳು. ಅಲ್ಲಿ ಭೇಟಿ ಮಾಡಿ ಅಲ್ಲಿ ಪರಿಶೀಲನೆಯನ್ನ ನಡೆಸಿ ಅದಾದ ನಂತರ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಅನ್ನ ತಯಾರಿಸಿ ಅಥವಾ ರಿಪೋರ್ಟ್ ಅನ್ನ ಸಿದ್ಧಪಡಿಸಿ ಅದನ್ನ 64ನೇ ಸಿಸಿಎಚ್ ನ್ಯಾಯಾಲಯಕ್ಕೆ ಅದನ್ನ ಸಬ್ಮಿಟ್ ಮಾಡ್ತಾರೆ. ಸಬ್ಮಿಟ್ ಮಾಡಿದ ನಂತರ ಅದರಲ್ಲಿರುವಂತಹ ಅಂಶಗಳ ಆಧಾರದ ಮೇಲೆ ಇಲ್ಲಿ ಯಾವ್ದಾದ್ರು ಕಂಟೆಂಪ್ಟ್ ಆಗುವಂತ ವಿಚಾರ ಅಥವಾ ನ್ಯಾಯಾಂಗ ನಿಂದನೆ ಆಗಿದೆಯೋ ಇಲ್ವೋ ಅನ್ನೋದನ್ನ ನ್ಯಾಯಾಧೀಶರು ಅಲ್ಲಿ ಪರಿಶೀಲನೆಯನ್ನ ಮಾಡ್ತಾರೆ. ವಿದ್ಯೇಶ್ರೀ, ಥ್ಯಾಂಕ್ ಯು ಸಂದೇಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.